ಒಂದು ಸ್ಕಂದ ಶಾಖೆಗಳೆಲ್ಲ ಚೆನ್ನಾಗಿ ಸಮೃದ್ಧಿಯಿಂದ ಕಾಣಬೇಕು ಅಂದರೆ ಬೇರಿಗೆ ನೀರು ಹಾಕಬೇಕು. ನೀವು ನನಗೆ ಹಣ್ಣು ಕೊಡುವ ಶಾಖೆ ಈ ಕಡೆ ಇದೆ, ಇದರಿಂದ ಹೋದ ವರ್ಷ ಒಳ್ಳೆ ಮಾವಿನ ಹಣ್ಣು ಬಂದಿತ್ತು ಅಂತ ಆ ಶಾಖೆಗೆ ನೀರು ಹಾಕಿದರೆ ಅಲ್ಲಿ ಫಲ ಸಿಗಲ್ಲ ನಿಮಗೆ. ಆ ಶಾಖೆಯಿಂದ ಫಲ ಸಿಗಬೇಕು ಅಂದರೆ ಅದರ ಮೂಲ ಬೇರೆಲ್ಲಿದೆ ಅಲ್ಲಿಗೆ ನೀರು ಹಾಕಬೇಕು. ಹಾಗೆ ನಮ್ಮ ಪ್ರಪಂಚದಲ್ಲಿ ಯಾವ ಯಾವ ಸುಖ ಸಾಮಗ್ರಿಗಳನ್ನು ನಾವು ಪಡಿತಾ ಇದ್ದೇವೆ ಅದು ಆಯಾ ವ್ಯಕ್ತಿಗಳಿಂದ ಅಲ್ಲ, ಆಯಾ ಪಂಚಭೂತಗಳ ಸಂಬಂಧದಿಂದಲ್ಲ, ಅದಕ್ಕೆ ನಿಯಾಮಕನಾದ ಮೂಲವೇರು ಭಗವಂತ, ಅಲ್ಲಿಗೆ ನೀರು ಹಾಕಿ. ಇದು ತುಂಬ ಪ್ರಸಿದ್ಧವಾದ ಮಾತು. ಏನು, ಆಕಾಶಾತ್ ಪರಿತಂ ತೋಯಂ ಯಥಾಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಅಂತ. ಎಲ್ಲದಕ್ಕೂ ಮೂಲನಾದವನು ಭಗವಂತ. ಹಾಗಾಗಿ ಅವನ ಆರಾಧನೆ ಪ್ರಧಾನವಾಗಿದ್ದರೆ ಈ ಸಮಗ್ರ ಜಗತ್ತು ಸಮೃದ್ಧಿಯಿಂದ ಕೂಡಿರುತ್ತೆ. ಆದ್ದರಿಂದ ಒಂದು ತತ್ವವನ್ನು ಸರಿಯಾಗಿ ನೀವು ಚಿಂತನೆ ಮಾಡಿ. ಅಂದರೆ ನಿಖರತೆ ಇದೆ ಭಗವದ್ಗೀತೆಯಲ್ಲಿ. ಸಾಮಾನ್ಯ ನಮ್ಮ ಹಿಂದೂ ಧರ್ಮದಲ್ಲಿ ದೇವತೆಗಳು ಸಿಕ್ಕಾಪಟ್ಟೆ, ಯಾರನ್ನು ಧ್ಯಾನ ಮಾಡಬೇಕು ಹಾಗೆ ಹೀಗೆ ನೂರಾರು, ಎಲ್ಲರಿಗೂ ಒಂದೊಂದೇ ದೇವರಿದ್ದಾರೆ, ನಮಗೆ ತುಂಬಾ ಮಂದಿ ದೇವತೆಗಳು. ನೋಡಿ, ದೇವತೆಗಳು ಅನೇಕ, ದೈವ ಒಂದೇ. ಏಕೋ ದೇವ ಸರ್ವಭೂತೇಶು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ. ಸಮಗ್ರ ಜಗತ್ತನ್ನು ಆಳುವ ದೊರೆ ಒಬ್ಬನೇ ಇದ್ದಾನೆ.